ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತಮಿಳುನಾಡಿನಲ್ಲಿ ಯಾರಾಗ್ತಾರೆ ಸಿಎಂ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಮುಂದುವರೆದಿದೆ. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಮತ್ತೊಮ್ಮೆ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. 3ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ವಿಜಯ್ ಅಂತೇಳಿ ತಿಳಿದು ಬಂದಿದೆ. ಇವತ್ತು ಸಂಜೆ 4:30ಕ್ಕೆ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ವಿಜಯ್ ಅಂತೇಳಿ ಮಾಹಿತಿ ಸಿಕ್ಕಿದೆ. ಅಷ್ಟರೊಳಗಾಗಿ ಕಮ್ಯುನಿಸ್ಟ್ ವಿಸಿಕೆ ಪಕ್ಷಗಳಿಂದಲೂ ಕೂಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಯಾವ ಕಡೆಗೆ ಹೋಗ್ಬೇಕು ನಾವು ಅಂತ. ಈಗಾಗಲೇ ಬಹುಮತದೊಂದಿಗೆ ಬರೋದಕ್ಕೆ ರಾಜ್ಯಪಾಲರು ತಿಳಿಸಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಮತ್ತೊಮ್ಮೆ 3ನೇ ಬಾರಿಗೆ ವಿಜಯ್ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೋರಿರುವಂಥದ್ದು. ಮತ್ತೊಂದೆಡೆ ಎಐಎಡಿಎಂಕೆಯ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೋರಿದ್ದಾರೆ ಅನ್ನುವ ಮಾಹಿತಿ ಇದೆ. ಈ ನಡುವೆ ಇವತ್ತು 3ನೇ ಬಾರಿಗೆ ವಿಜಯ್ ಅವರು ಮತ್ತೆ ತೆರಳಿ ರಾಜ್ಯಪಾಲರನ್ನು ಲೋಕಭವನದಲ್ಲಿ ಭೇಟಿಯಾಗ್ತಾರೆ ಅಂತ ಈಗ ಬರ್ತಾ ಇರುವಂತಹ ಮಾಹಿತಿ ಇದು. ನಿನ್ನೆ ಕೂಡ ಭೇಟಿಯಾಗಿದ್ದರು, ಮೊನ್ನೆಯೂ ಭೇಟಿಯಾಗಿದ್ದರು. ಎರಡೂ ಸಂದರ್ಭಗಳಲ್ಲೂ ವಿಜಯ್ ಅವರಿಗೆ ರಾಜ್ಯಪಾಲರು ತಿಳಿಸಿರುವಂಥದ್ದು, ಸೂಚಿಸಿರುವಂಥದ್ದು 118 ಸಂಖ್ಯೆ ಇರಬೇಕು ಸರ್ಕಾರವನ್ನು ರಚಿಸೋದಕ್ಕೆ. ಆ ಸಂಖ್ಯೆಯ ಜೊತೆಯಲ್ಲಿ, ಆ ಬಹುಮತದ ಜೊತೆಯಲ್ಲಿ ನೀವು ಬನ್ನಿ, ನಿಮಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡ್ತೇನೆ ಅಂಥೇಳಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅರ್ಲೇಕರ್ ಅವರು ಹೇಳಿರುವಂಥದ್ದು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, 3ನೇ ಬಾರಿಗೆ ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ ವಿಜಯ್ ಅವರು. ಈ ಬಾರಿ ಸಕ್ಸಸ್ ಆಗ್ತಾರಾ? ನಂಬರ್ಸ್ ಸಿಗತ್ತಾ ವಿಜಯ್ ಅವರಿಗೆ? ಹೌದು ನವೀನ್, ಇವತ್ತು ಸಂಜೆ 4:30ಕ್ಕೆ 3ನೇ ಬಾರಿಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಲಿಕ್ಕೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ನಿರ್ಧರಿಸಿದ್ದಾರೆ. ಈಗ ಲೋಕಭವನಕ್ಕೆ ಹೊರಟು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಈಗ ಮುಖ್ಯವಾಗಿ ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂಥ ಸಂದರ್ಭದಲ್ಲಿ ವಿಜಯ್ ಮಾಡಿದಂಥ ಎಡವಟ್ಟು ಈಗ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡದೇ ಇರಲಿಕ್ಕೂ ಕೂಡ ಕಾರಣ ಆಗಿದೆ. ವಿಜಯ್ ಏನು ಮಾಡಬೇಕಾಗಿತ್ತು ಅಂದರೆ, ಟಿವಿಕೆ ಪಕ್ಷದ 108 ಮಂದಿ MLAಗಳ ಬೆಂಬಲ ತನಗಿದೆ, ತಾನು ಅತಿ ದೊಡ್ಡ ಪಕ್ಷದ ನಾಯಕನಾಗಿ ಹೊರಹೊಮ್ಮಿದ್ದೇನೆ, ಟಿವಿಕೆ ಪಕ್ಷವೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅನ್ನೋದನ್ನು ಮಾತ್ರನೇ ರಾಜ್ಯಪಾಲರಿಗೆ ತಿಳಿಸಬೇಕಾಗಿತ್ತು. ಮತ್ತು ಟಿವಿಕೆ ಪಕ್ಷದ 107 ಮಂದಿ MLAಗಳ ಸಹಿ ಇರ್ತಕ್ಕಂಥ ಬೆಂಬಲದ ಪತ್ರವನ್ನು ಮಾತ್ರನೇ ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗಿತ್ತು. ಆಗ ರಾಜ್ಯಪಾಲರು ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವ್ರನ್ನೇ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಲಿಕ್ಕೆ ಅವಕಾಶ ಆಗ್ತಾ ಇತ್ತು. ಆದರೆ ಟಿವಿಕೆ ಪಕ್ಷದ ವಿಜಯ್ ಅವರು ಇದನ್ನು ಮಾಡೋದನ್ನು ಬಿಟ್ಟು ಟಿವಿಕೆ ಪಕ್ಷದ ಶಾಸಕರ ಸಹಿಯ ಪತ್ರದ ಜೊತೆಗೇನೆ ಕಾಂಗ್ರೆಸ್ನ 5 ಮಂದಿ ಶಾಸಕರ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಇದು ಈಗ ಎಡವಟ್ಟಿಗೆ ಕಾರಣ ಆಗಿರ್ತಕ್ಕಂಥ ಅಂಶ. ಅಂದರೆ ಟಿವಿಕೆ ಪಕ್ಷದ ವಿಜಯ್ ಅವರು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ ಅನ್ನೋದು ರಾಜ್ಯಪಾಲರಿಗೆ ಗೊತ್ತಾಯಿತು. ಹಾಗಾಗಿ ನೀವು ಮೈತ್ರಿ ಪಕ್ಷದ ಸರ್ಕಾರವನ್ನು ರಚನೆ ಮಾಡೋದಾದರೆ ನಿಮ್ಮ ಬೆಂಬಲಕ್ಕಿರ್ತಕ್ಕಂಥ ಎಲ್ಲ ಪಕ್ಷಗಳ ಶಾಸಕರ ಸಹಿಯ ಪತ್ರವನ್ನು ನನಗೆ ಸಲ್ಲಿಸಿ ಮತ್ತು ಬಹುಮತದ ಮ್ಯಾಜಿಕ್ ನಂಬರ್ ಆದಂಥ 118 ಮಂದಿ ಶಾಸಕರ ಬೆಂಬಲ ಇರತಕ್ಕಂಥ ಪತ್ರವನ್ನು ನನಗೆ ಸಲ್ಲಿಸಿ ಅಂತೇಳಿ ರಾಜ್ಯಪಾಲರಿಗೆ ಪಟ್ಟಿಟ್ಕೊ ಕುಂತಿದ್ದಾರೆ. ಇದ್ರ ಬದಲು ವಿಜಯ್ ತಮ್ಮ ಪಕ್ಷದ 107 ಮಂದಿ ಶಾಸಕರ ಸಹಿಯ ಪತ್ರವನ್ನು ಮಾತ್ರನೇ ಸಲ್ಲಿಸಿದ್ರು ಕೂಡ ರಾಜ್ಯಪಾಲರು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕಾಗಿತ್ತು. ವಿಜಯ್ ಮಾಡಿದಂಥ ಈ ತಪ್ಪಿನಿಂದಾಗಿಯೇ ಈಗ ರಾಜ್ಯಪಾಲರು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಹೀಗಾಗಿ 118 ಮಂದಿ ಶಾಸಕರ ಬೆಂಬಲದ ಪತ್ರವನ್ನು ಸಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಈಗ 3ನೇ ಬಾರಿಗೆ ಏನು ಮಾಡ್ತಾರೆ ವಿಜಯ್ ಅವರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ. ಈಗ ರಾಜ್ಯಪಾಲರು ಕೂಡ ತಮ್ಮ ನಿಲುವು ಏನು ಅನ್ನೋದನ್ನ ಟಿವಿಕೆ ಪಕ್ಷದ ವಿಜಯ್ ಅವರಿಗೂ ತಿಳಿಸಿದ್ದಾರೆ ಮತ್ತು ಸಾರ್ವಜನಿಕವಾಗಿ ಮಾಧ್ಯಮಗಳಿಗೂ ಕೂಡ ತಿಳಿಸಿದ್ದಾರೆ. ಮುಖ್ಯವಾಗಿ ಈಗ ಸಂವಿಧಾನದ 164/1ನೇ ವಿಧಿಯಡಿ ರಾಜ್ಯಪಾಲರಿಗೆ ರಾಜಕೀಯ ಪಕ್ಷವನ್ನು ಸರ್ಕಾರ ರಚನೆಗೆ ಆಹ್ವಾನ ಮಾಡುವಂಥ ಹಕ್ಕು ಅಧಿಕಾರ ಇದೆ. ಆ ವೇಳೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ವಿವೇಚನಾಧಿಕಾರವನ್ನು ಬಳಸಲಿಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಈಗ ರಾಜ್ಯಪಾಲರು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಆದರೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಬಿದ್ದಂತಹ ಪಕ್ಷವನ್ನೇ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಲಾಗಿತ್ತು. ಆ ಒಂದು ಪ್ರೆಸಿಡೆಂಟ್ ಅನ್ನು ಪಾಲನೆ ಮಾಡಿ ತಮಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಿ ಅಂತೇಳಿ ಈಗ ಟಿವಿಕೆ ಪಕ್ಷದ ವಿಜಯ್ ಅವರು ಕೂಡ ರಾಜ್ಯಪಾಲರನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಈಗ ರಾಜ್ಯಪಾಲರು ಏನಾದರೂ ಕೂಡ ತಮ್ಮ ತೀರ್ಮಾನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾರಾ ಹೇಗೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈಗ ತಮಿಳುನಾಡಿನಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಕೂಡ ತೆರೆಮರೆಯಲ್ಲೇ ನಡೀತಾ ಇವೆ. ಒಂದು ಕಡೆಯಲ್ಲಿ DMK ಮತ್ತು ADMKಗಳು ಕೂಡ ತಮ್ಮ ಹಳೆ ವೈರತ್ವವನ್ನು ಮರೆತು ಒಂದಾಗಿ ಹೊಸ ಸರ್ಕಾರವನ್ನು ರಚನೆ ಮಾಡೋದು. ಇವಾಗ ವಿಜಯ್ ಅವರು ಒಂದು ತಪ್ಪನ್ನ ಮಾಡಿದರೆ, ಅವರೊಂದು ಎಡವಟ್ಟನ್ನ ಮಾಡಿಕೊಂಡ್ರು ಅಂತೇಳಿ ನೀವು ಹೇಳ್ತಾ ಇದ್ರಿ. ಅದನ್ನ ಸರಿಪಡಿಸಿಕೊಂಡು ಈ ಬಾರಿ ಹೋದಂತಹ ಸಂದರ್ಭದಲ್ಲಿ ಕೇವಲ ತಮ್ಮ ಪಕ್ಷದ ಶಾಸಕರ ಬೆಂಬಲದ ಪತ್ರವನ್ನು ಮಾತ್ರ ತೆಗೆದುಕೊಂಡು ಹೋದರೆ, ನಾವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ, ನಮ್ಮಲ್ಲಿ 107 ಶಾಸಕರಿದ್ದೇವೆ, ನಮಗೆ ಅವಕಾಶವನ್ನು ಕೊಡಿ ಅಂತೇಳಿ ಈ ಬಾರಿ ಹಕ್ಕು ಮಂಡನೆ ಮಾಡಿದರೆ ರಾಜ್ಯಪಾಲರು ಈಗ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯತೆಗಳಿದೆಯಾ?
ನವೀನ್, ಈಗ ವಿಜಯ್ ಅವರು ಈ ಬಾರಿ 3ನೇ ಬಾರಿ ಯಾವ ರೀತಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ ಮತ್ತು ರಾಜ್ಯಪಾಲರು ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಇವತ್ತು ಸಂಜೆವರೆಗೂ ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನನಗೆ ಬಹುಮತವನ್ನು ರಾಜಭವನದಲ್ಲಿ ಸಾಬೀತುಪಡಿಸುವಂಥದ್ದು ಬೇಕಾಗಿಲ್ಲ, ಆದರೆ ನನಗೆ 118 ಮಂದಿ ಶಾಸಕರ ಬೆಂಬಲ ಇದೆ ಅನ್ನುವ ಪತ್ರಗಳು ಮಾತ್ರ ಬೇಕು. 118 ಮಂದಿ ಶಾಸಕರ ಬೆಂಬಲದ ಪತ್ರವನ್ನು ಕೊಟ್ಟರೆ ನಾನು ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡ್ತೇನೆ, ಮಾರನೇ ದಿನವೇ ಸರ್ಕಾರ ರಚನೆಗೆ ಅವಕಾಶವನ್ನು ಕೂಡ ಕೊಡ್ತೇನೆ, ಯಾವುದೇ ತಡವನ್ನು ಕೂಡ ಮಾಡೋದಿಲ್ಲ ಮತ್ತು ಸರ್ಕಾರ ರಚನೆಗೆ ನಾನು ಯಾರನ್ನು ಕೂಡ ತಡಿತಾ ಇಲ್ಲ. ಪ್ರಜಾಪ್ರಭುತ್ವವನ್ನು ಪ್ರಮೋಟ್ ಮಾಡಲಿಕ್ಕಾಗಿ ನಾನಿದ್ದೇನೆ, ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ನಾನು ಅಡ್ಡಿಪಡಿಸೋದಿಲ್ಲ ಅಂತೇಳಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಕೂಡ ಹೇಳಿದ್ದಾರೆ. ಆದ್ರೀಗ ಟಿವಿಕೆ ಪಕ್ಷದ ವಿಜಯ್ ಯಾವ ರೀತಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ, ಏನೊಂದು ಮಾತುಕತೆಯನ್ನು ನಡೆಸ್ತಾರೆ, ಏನನ್ನ ಕೇಳ್ತಾರೆ, ಹೇಗೆ ಕೇಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ 51 ವರ್ಷ ರಾಜಕೀಯ ಅನುಭವ ಇಲ್ಲ, ಇದೇ ಮೊದಲ ಬಾರಿಗೆ ರಾಜಕಾರಣವನ್ನು ಪ್ರವೇಶ ಮಾಡಿದ್ದಾರೆ. ಅವರ ಪಕ್ಷದಲ್ಲೂ ಕೂಡ ಸೆಂಗೋಟಿಯನ್ನವರನ್ನ ಹೊರತುಪಡಿಸಿ ಬೇರೆ ನಾಯಕರಿಗೂ ಕೂಡ ಹೆಚ್ಚಿನ ರಾಜಕೀಯ ಅನುಭವ ಇಲ್ಲ. ಸೆಂಗೋಟಿಯನ್ ಮಾತ್ರ DMK ಪಕ್ಷದಲ್ಲಿದ್ದಂಥವರು, ಅವರಿಗೆ 8-9 ಬಾರಿ MLA ಆಗಿ ಆಯ್ಕೆಯಾದಂಥ ಅನುಭವ ಇದೆ ಮತ್ತು ಸಚಿವರಾಗೂ ಕೂಡ ಕೆಲಸ ಮಾಡಿದಂಥ ಅನುಭವ ಇದೆ. ಆದರೆ ಅದನ್ನು ಟಿವಿಕೆ ವಿಜಯ್ ಅವರಿಗೂ ಕೂಡ ತಿಳಿಸಿಲ್ಲ ಮತ್ತು ಯಾರೇ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಯಾವ ರೀತಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಬೇಕು ಆ ರೀತಿಯಾಗಿ ಸರಿಯಾದಂಥ ವಿಧಾನದಲ್ಲಿ ಸರ್ಕಾರ ರಚನೆಗೆ ವಿಜಯ್ ಅವರು ಹಕ್ಕನ್ನು ಮಂಡಿಸಿಲ್ಲ. ಅದು ಕೂಡ ಈಗ ಅವರಿಗೆ ಮುಳುವಾಗಿರ್ತಕ್ಕಂಥ ವಿಚಾರ. ಈಗ ಬೇರೆ ಬೇರೆ ಪಕ್ಷಗಳ ಬೆಂಬಲ ಪಡೆಯುವಂಥ ಪ್ರಯತ್ನವನ್ನು ವಿಜಯ್ ಅವರು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ VCK ಪಕ್ಷದ 2 MLAಗಳ ಬೆಂಬಲ ಪಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಜೊತೆಗೆ CPIನ 2, CPIMನ 2 MLAಗಳ ಬೆಂಬಲ ಪಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ 3 ಪಕ್ಷಗಳು ಕೂಡ ಇವತ್ತು ಸಂಜೆ 5-6 ಗಂಟೆ ವೇಳೆಗೆ ತಮ್ಮ ತೀರ್ಮಾನ ನಿಲುವು ಏನು ಅನ್ನೋದನ್ನ ಪ್ರಕಟಿಸ್ತವೆ. ಈಗ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ತಾವು ಬೆಂಬಲ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ತಿಳಿಸ್ತಾರೆ. ಅದರ ಆಧಾರದ ಮೇಲೆ ಟಿವಿಕೆ ಪಕ್ಷದ ವಿಜಯ್ ಅವರು ಮುಂದಿನ ಹೊಸ ಸರ್ಕಾರವನ್ನು ರಚನೆ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ವಿಜಯ್ಗೆ ಈಗ ಇನ್ನೂ 6 ಮಂದಿ MLAಗಳ ಬೆಂಬಲ ಸಿಗದೇನೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ವಿಜಯ್ ಸರ್ಕಾರ ರಚನೆ ಮಾಡದೇ ಇದ್ರೆ ಅಂತಹ ವೇಳೆಯಲ್ಲಿ DMK ಮತ್ತು ADMK ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ಮುಂದಾಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಈಗ ಅಲ್ಲಗೆಳೆಯುವಂತಿಲ್ಲ. ಈ ನಿಟ್ಟಿನಲ್ಲೂ ಕೂಡ ತೆರೆಮರೆಯಲ್ಲೇ ಚಟುವಟಿಕೆಗಳು ಕೂಡ ಬಿರುಸಾಗಿನೇ ನಡೀತಾ ಇವೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.